19 ಲೋನ್ ಇದೆ. ಕ್ಲಿಯರ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತಾರೆ ನೆಕ್ಸ್ಟ್ ಅವರು ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ, ನೆಕ್ಸ್ಟ್ ಕಸ್ಟಮರ್ ಹೆಂಗಂತ ಹಂಗೆ ಅವ್ರು ಕ್ಲಿಯರ್ ಅಂದ್ರೆ ಕ್ಲಿಯರ್, ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ. ಓಕೆ, ಎಷ್ಟಿರ್ಬೋದು ಮ್ಯಾಕ್ಸಿಮಮ್ ಗಾಡಿ ಮೇಲೆ ಲೋನ್? ಇನ್ಸೂರೆನ್ಸ್ ಕ್ಲೈಮ್ ಆಗಿರೋದು ಆ ಥರ ಏನಾಗಿದೆ ಗಾಡಿ ಮೇಲೆ? ನಾನು ಮಾಡಿಲ್ಲ ಸರ್, ಏನು ಮಾಡಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಓಕೆನಾ? ಎಲ್ಲ ಗುಡ್ ಕಂಡೀಷನ್. ನೀವು ಪ್ರಾಪರ್ ಆಗಿ ಎಲ್ಲಿರ್ತೀರಾ ಸರ್? ಮಾನ್ಯತಾ ಟೆಕ್ ಪಾರ್ಕ್. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಸರ್ ಪೇಜಿಂಗ್ ಮೇಲೆ ಆತ್ಮ ಸ್ವಾಗತ. ವಿಷಯ ಇವತ್ತು ನಮ್ಮ ಕಡೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಟೂರ್ ಗಾಡಿ ಮಾರಾಟಕ್ಕೆ ಬಂದಿದೆ. ಗಾಡಿ ಓನರ್ ಇಲ್ಲೇ ಇದ್ದಾರೆ. ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಈ ಗಾಡಿ ಮಾಡಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ಲೋನ್ ಇದೆಯಲ್ಲ, ಫುಲ್ ಕ್ಯಾಶ್ ಇದೆ, ಡಾಕ್ಯುಮೆಂಟ್ಸ್ ಹೆಂಗಿದೆ, ಕಂಡೀಷನ್ ಹೆಂಗಿದೆ, ಪ್ರತಿಯೊಂದು ಓನರ್ ಇದ್ರೆ ಓನರ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಷಯ ಪ್ರತಿಯೊಬ್ಬರು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಷನ್ ಯಾರಾದರೂ ಸ್ವಿಫ್ಟ್ ಡಿಸೈರ್ ಟೂರ್ ಗಾಡಿ ಯಾರನ್ನ ತೊಗೊಳಿದ್ರೆ ಅಂಥವ್ರು ಈ ವಿಡಿಯೋ ತಪ್ಪದೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಓನರ್ ಇಲ್ಲಿದ್ರೆ ಪ್ರತಿಯೊಂದು ಗಾಡಿದು ಓನರ್ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಲಿಂಗರಾಜ್ ಸರ್. ಲಿಂಗರಾಜ್. ನಿಮ್ಮ ತಂದೆಯವ್ರ ಹೆಸರು? ಮಲ್ಲಯ್ಯ ಸರ್. ಗಾಡಿ ಓನರ್ ನೀವೇನಾ? ನಾವೇ ಸರ್. ನಿಮ್ಮ ಹೆಸರಲ್ಲೇ ಗಾಡಿ ಇರೋದಾ? ನಮ್ಮ ಹೆಸರಲ್ಲಿ ಸರ್. ಮಾಡಲ್ ಎಷ್ಟು ಗಾಡಿದು? 16 ಸರ್. 2016. ಎಷ್ಟನೇ ಓನರ್ ಇದೆ? ಇದು 4ನೇ ಓನರ್. 4 ಓನರ್ ಆಗಿದೆ. ತುಂಬಾ ಆಗಿದೆ. ಆಗಿದೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಅದು 3 ಸೀಟರ್ ಆಗಿರ್ಬೇಕು ಸರ್. 3 ಲಕ್ಷ ಮೇಲೆ ಆಗಿದೆ. ಕಂಡೀಷನ್ ಹೆಂಗಿಲ್ಲ? ಓಕೆನಾ ಗಾಡಿದು? ಕಂಡೀಷನ್ ಗುಡ್ ಕಂಡೀಷನ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ. ಒಂದು ಟ್ಯಾಕ್ಸ್ ಒಂದೇ ಇದೆ. ರನ್ನಿಂಗ್ ಮಾಡಿಸ್ಕೊಡ್ತೀವಿ. ಲೋನ್ ಆ ಥರ ಏನು ತೊಗೊಂಡ್ರೆ ಗಾಡಿ ಮೇಲೆ? ಲೋನ್ ಇದೆ ಸರ್. ಗಾಡಿ ಎಷ್ಟು ತೊಗೊಂಡ್ರೆ ಲೋನು? 2 ತಗೊಂಡಿದ್ದೀವಿ. ಇವಾಗ 4 ಕಟ್ಟಿದೀವಿ. ಇನ್ನ 19 ಲೋನ್ ಇದೆ. ಕ್ಲಿಯರ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತಾರೆ ನೆಕ್ಸ್ಟ್ ಅವರು ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ, ನೆಕ್ಸ್ಟ್ ಕಸ್ಟಮರ್ ಹೆಂಗಂತ ಹಂಗೆ ಅವ್ರು ಕ್ಲಿಯರ್ ಅಂದ್ರೆ ಕ್ಲಿಯರ್, ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ. ಓಕೆ, ಎಷ್ಟಿರ್ಬೋದು ಮ್ಯಾಕ್ಸಿಮಮ್ ಗಾಡಿ ಮೇಲೆ ಲೋನ್? ಒಂದು 2, 10, 2 ಆ ಥರ ಇದೆ. ಬಟ್ ಕಸ್ಟಮರ್ ಹೆಂಗಂತ ಹಂಗೆನಾ? ಬಟ್ ಕಂಡೀಷನ್ ಎಲ್ಲ ಓಕೆನಾ ಗಾಡಿದು? ಓಕೆ, ಗುಡ್ ಕಂಡೀಷನ್. ಇಂಜನ್ ಏನೋ ತೊಂದರೆ ಇಲ್ವಾ? ಇಲ್ಲ. ಆಕ್ಸಿಡೆಂಟ್ ಆಗಿರೋದು, ರೀಪೇಂಟ್ ಆಗಿರೋದು, ಇಲ್ಲ ಡೆಂಟ್ ಆ ಥರ ಕಾಣುತ್ತೆ? ಗಾಡಿನೇ ಫುಲ್ ಪೇಂಟ್ ಮಾಡಿಸಿದ್ದೀನಿ ಸರ್. ಏನು ರೀಪೇಂಟ್ ಮಾಡಿಸಿದ ಕಾರಣ? ನಾನು ಚೆನ್ನಾಗಿರಲಿಲ್ಲ ಅಂತ ಹೇಳಿ ಫುಲ್ ಎಷ್ಟು ರೀಪೇಂಟ್ ಮಾಡಿಸಿ ಇವಾಗ ಒಂದು 4-5 ತಿಂಗಳಾಯ್ತು ಸರ್. ರೈಟ್ ಸೈಡ್ ಸ್ವಲ್ಪ ಡ್ಯಾಮೇಜ್ ಆಗಲ್ಲ? ಏನಾಗಿದೆ? ಅದು ಮೊನ್ನೆ ರೀಸೆಂಟ್ ಆಗಿದೆ ಸರ್. ಅದು ಮಾಡಿಸ್ಕೊಡಂದ್ರೆ ಮಾಡಿಸ್ಕೊಡ್ತೀನಿ. ಬಟ್ ಸುಮ್ಮನೆ ಆಕ್ಸಿಡೆಂಟ್ ಆಗಿರೋದೇನು? ಇಲ್ಲ, ಸುಮ್ಮನೆ ಟಚ್ ಆಗಿರೋ ಸೈಡಿಗೆ ನಿಲ್ಸ ಗಾಡಿಗೆ ಟಚ್ ಮಾಡ್ಕೊಂಡು. ಇನ್ಸೂರೆನ್ಸ್ ಕ್ಲೈಮ್ ಆಗಿರೋದು ಆ ಥರ ಏನಾಗಿದೆ ಗಾಡಿ ಮೇಲೆ? ನಾನು ಮಾಡಿಲ್ಲ ಸರ್. ಏನು ಮಾಡಿಲ್ಲ. ಇದಕ್ಕೇನು ಶೋರೂಮ್ ಹಿಸ್ಟ್ರಿ ಏನಾರು ಸಿಗುತ್ತೆ ಗಾಡಿಗೆ? ಶೋರೂಮ್ದೇನಿಲ್ಲ, ಏನಿಲ್ಲ, ಎಲ್ಲ ಹೊರಗಡೆ ಮಾಡಿಸಿದಿರಾ? ಎಲ್ಲ ಹೊರಗಡೆ ಮಾಡಿಸಿದ್ವಿ. ಡಾಕ್ಯುಮೆಂಟ್ಸ್ ಎಲ್ಲ ಓಕೆನಾ? ಎಲ್ಲ ಗುಡ್ ಕಂಡೀಷನ್. ನೀವು ಪ್ರಾಪರ್ ಆಗಿ ಎಲ್ಲಿರ್ತೀರಾ ಸರ್? ಮಾನ್ಯತಾ ಟೆಕ್ ಪಾರ್ಕ್, ಬೆಂಗಳೂರಲ್ಲಿ. ಬಟ್ ನೀವು ಅಡ್ರೆಸ್ ಇರೋದು ಮಾನ್ಯತಾದಲ್ಲಿ ಸರ್. ಮಾನ್ಯತಾ ಬ್ಯಾಕ್ ಸೈಡ್ ಅಲ್ಲೇ ಇರೋದು. ಹೌದ್ರಾ? 5 ನಂಬರ್ ಗೇಟ್. ಓಕೆ, ಡೈರೆಕ್ಟ್ ಗಾಡಿ ಓನರ್ ನೀವೇನಾ? ನಾವೇನೆ. ಕಂಡೀಷನ್ ಎಲ್ಲ ಓಕೆ, ತೊಂದರೆ ಇಲ್ಲ? ತೊಂದರೆ ಏನಿಲ್ಲ ಸರ್. ಅವರು ಕಂಟಿನ್ಯೂ ಲೋನ್ ಅಂದ್ರೆ ಕಂಟಿನ್ಯೂ ಲೋನ್ ಕೊಡ್ತೀನಿ. ಅವ್ರು 1-10 ಕೊಟ್ರೆ ಕಂಟಿನ್ಯೂ ಲೋನ್ ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಕಂಟಿನ್ಯೂ ಬಿಡ್ತೀರಾ? ಕಂಟಿನ್ಯೂ ಕೊಡ್ತೀನಿ. ನೋಡ್ತಾರೆ ಬೇಕಾದ್ರೆ ಈ ಗಾಡಿ ನಿಮಗೆ ಲೋನ್ ಆಪ್ಷನ್ಸ್ ಇದೆ. ನೀವು ಲೋನ್ ಬೇಕಾದ್ರೆ ಕಂಟಿನ್ಯೂ ತಗೋಬೋದು, ಇಲ್ಲ ಕ್ಲಿಯರ್ ಮಾಡಿ ತಗೋಬೋದು. ಓನರ್ ಹೆಂಗಂತ ಹಂಗೆ, ನೀವು ಹೆಂಗಂತ ಹಂಗೆ ಡೈರೆಕ್ಟ್ ಬಂದು ಮಾತಾಡಿ ನಾನು ಇದು ಮಾಡಿಕೊಡ್ತೀನಿ. ಈ ಗಾಡಿ ನೋಡ್ಬೇಕಾದ್ರೆ ನೀವು ಬರಬೇಕಾಗಿರೋದು ತುಮಕೂರು ರೋಡ್ ನೋಡ್ತಾ ಇರ್ಬೋದು. ಬೆಂಗಳೂರು ಟು ತುಮಕೂರು ರೋಡ್ ಇದೆ. ದೇವಸ್ಥಾನ ಪಕ್ಕದಲ್ಲಿ ಸಿಗುತ್ತೆ, ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಬಂದರೆ ಈ ಗಾಡಿ ನೋಡೋಕೆ ಸಿಗುತ್ತೆ. ಹಾಗೆ ವಿಡಿಯೋಕ್ಕಾಗ ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಕಳಿಸ್ಕೊಡ್ತೀನಿ. ಡೈರೆಕ್ಟಾಗಿ ಬಂದು ಗಾಡಿ ನೋಡಿ ಓನರ್ ಹತ್ರ ಮಾತಾಡಿ ತೊಗೊಂಡು ಹೋಗ್ಬೋದು. ಸರ್, ಏನು ಕೋಟ್ ಮಾಡ್ತಾರೆ ಗಾಡಿಗೆ ರೇಟ್ ಲೋನ್ ಕಂಟಿನ್ಯೂ ತೊಗೊಂಡ್ರೆ? 1-10 ಕಂಟಿನ್ಯೂ ಕಟ್ಕೊಂಡು ಹೋದ್ರೆ 1,10,000 ಕೊಟ್ಟರೆ ಮಿಕ್ಕಿ ಲೋನ್ ಕಂಟಿನ್ಯೂ ಅವ್ರಿಗೆ. ಓಕೆ, ಲೋನ್ ಕ್ಲೋಸ್ ಮಾಡಿ HP ಕ್ಯಾನ್ಸಲ್ ಮಾಡಿ CC ಎತ್ಕೊಡಕ್ಕೆ ಏನಿದೆ ಗಾಡಿ ರೇಟ್? ಫುಲ್ ಕ್ಯಾಶ್ ಅಂದ್ರೆ ಅದು ಕ್ಲಿಯರ್ ಮಾಡ್ಕೊಡ್ತೀನಿ. ಅದು ಎಷ್ಟಾಗುತ್ತೆ? ಅದು 3-10 ಕೊಡ್ತೀನಿ. 3-10 ಲೋನ್ ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಇನ್ನು ಲೋನ್ ಕಂಟಿನ್ಯೂ ತೊಗೊಂಡ್ರೆ ನಿಮ್ಮ ಕೈಗೆ ಕ್ಯಾಶ್ ಫೈನಲ್ ಆಗಿ ಎಷ್ಟು ಕೊಡಬೇಕು? ಅವರು 1-10 ಹೇಳ್ತೀನಿ ಸರ್. ನಾನು ಹೆಚ್ಚು ಕಡಿಮೆ ಮಾಡಿ ಕೊಡೋಣ. ಒಂದು 80 ಕೊಟ್ಟರೆ ಬಿಡ್ತೀರಾ? 80 ಅಂದ್ರೆ ಸ್ವಲ್ಪ ಕಡಿಮೆನೇ ಆಗುತ್ತೆ ಸರ್. ನೋಡೋಣ, ಒಂದು 5-10 90,000 ಕೊಟ್ಟರೆ ಬಿಡ್ತೀರಾ? ನೋಡ್ಬಿಟ್ಟು. ಲೋನ್ ಕ್ಲೋಸಿಂಗ್ ಎಷ್ಟಿದೆ ಎಂಡ್ ಕ್ಯಾಶ್ ಫುಲ್ ಫೈನಲ್ ಆಗಿ? ಫೈನಲ್ ಅಂದ್ರೆ ಅದು 3-10 ಆಗುತ್ತೆ ಲೋನ್ ಕ್ಲೋಸಿಂಗ್ ಆದ್ರೆ. ನೋಡ್ತಾರೆ ಬೇಕಾದ್ರೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ, ಲೋನ್ ಕ್ಲೋಸಿಂಗ್ ಇದೆ. ನಿಮ್ಗೆ ಹೆಂಗ್ ಬೇಕಂಗೆ ತೊಗೊಂಡು ಹೋಗ್ಬೋದು. ಲೋನ್ ಕಂಟಿನ್ಯೂ ತೊಗೊಂಡ್ರೆ 90,000 ಎಂಡ್ ಕ್ಯಾಶ್ ಕೊಟ್ಟರೆ ಇನ್ನು ಗಾಡಿ ನೀವು ತೊಗೊಂಡು ಲೋನ್ ಕಂಟಿನ್ಯೂ ತೊಗೋಬೋದು. ಇಲ್ಲ ಲೋನ್ ಕಂಟಿನ್ಯೂ ಬೇಡಪ್ಪ, ನಾವು ಫುಲ್ ಕ್ಯಾಶಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂತಂದ್ರೆ 3-10 ಕೊಟ್ಟರೆ ಸಾಕು, ನಿಮ್ಮ ಹೆಸರು ಗಾಡಿ ಆಗಿಬಿಡುತ್ತೆ. ವಿತಿನ್ 20 ಎಷ್ಟು ದಿನದಲ್ಲಿ ಲೋನ್ ಕ್ಲೋಸ್ ಮಾಡಿಕೊಡ್ತೀರಿ ವೀಕ್ಷಕರಿಗೆ? ನಾವು ಬೇಗ ಮಾಡ್ಕೊಡ್ತೀರಾ? ಟ್ರಾನ್ಸ್ಫರ್ಗೆ ತೊಂದರೆ ಏನಿಲ್ಲ, ಎಲ್ಲ ನಿಮ್ಮ ಹೆಸರಲ್ಲಿ ಇರೋದು ಗಾಡಿ. ಗಾಡಿ ಮೇಲೆ ಕೇಸು, ಸಿಗ್ನಲ್ ಸ್ಟೆಪ್ ಆ ಥರ ಏನಿದೆಯಾ? ಆ ಥರ ಇದ್ರೆ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ತೀರಾ? ಆ ಥರ ಏನಾರಿದ್ರೆ ನೋಡ್ತಾರೆ ಸರ್. ಆ ಥರ ಏನೋ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಮಾಡಿ ನಿಮ್ಗೆ CC ಕೊಡ್ತಾರೆ. ಬಂದು ನೀವು ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇಲ್ಲ ಅಗ್ರಿಮೆಂಟ್ ಬೇಕಾದ್ರೆ ಲೋನ್ ಕಂಟಿನ್ಯೂ ಮಾಡ್ಕೊಂಡ್ರೆ ಅಗ್ರಿಮೆಂಟ್ ನೀವು ಮಾಡಿಸ್ಕೊಡ್ತಾರೆ, ಅವ್ರು ಮಾಡಿಸ್ಕೋಬೇಕಾ? ನಾವು ಮಾಡಿಸ್ಕೊಡ್ತೀವಿ. ನೀವು ಮಾಡಿಸ್ಕೊಡ್ತೀರಾ? ಲೋನ್ ಕಂಟಿನ್ಯೂ ತೊಗೊಂಡ್ರೆ ಅಗ್ರಿಮೆಂಟ್ ಇವ್ರು ಮಾಡಿಸ್ಕೊಡ್ತಾರೆ. ನಿಮ್ಗೆ ಹೆಂಗೆ ಬೇಕಾ ಹಂಗೆ ಇದು ಮಾಡ್ಕೋಬೋದು. ಆಲ್ಮೋಸ್ಟ್ ಅಲ್ಲಿ ನಾನು ಚೆಕ್ ಮಾಡಿದ್ದೀನಿ, ಗಾಡಿ ಕಂಡೀಷನ್ ಎಲ್ಲ ಓಕೆ ಇದೆ. ಬಂದು ನೀವು ಬೇಕಾದ್ರೆ ಚೆಕ್ ಮಾಡಿ ಮೆಕ್ಯಾನಿಕಲ್ ಕರ್ಕೊಂಡ್ಬಂದು ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ಸರ್, ಒಳಗಡೆ ಇಂಟೀರಿಯರಲ್ಲಿ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಮಾಡಿಸಿದ್ದೀರಾ? ಸಿಸ್ಟಮ್ ಇದೆ ಸರ್. ಸಿಸ್ಟಮ್ ಬಿಚ್ಕೊಳ್ದಂಗೆ ಕೊಡೋದ? ಅದು ಹಂಗೆ ಕೊಡ್ತೀವಿ. ಎಷ್ಟು ದಿನ ಫಿಟ್ಟಿಂಗ್ ಮಾಡಿಸ್ಬಿಟ್ಟು? ಫಿಟ್ಟಿಂಗ್ ಮಾಡಿಸ್ಬಿಟ್ಟು ಒಂದು 6 ಮಂತ್ಸ್ ಆಯ್ತು. ವ್ಯಾರಂಟಿ ಇದೆಯಾ? ಎಲ್ಲ ಮುಗಿದೋಗಿದೆ? ಇದೆ ಸರ್. ಇದೆಯಾ? ನೋಡ್ತಾ ಬಂದರೆ ಹೊರಗಡೆ ಒಂದು ಸಿಸ್ಟಮ್ ಫಿಟ್ ಮಾಡಿಸಿದ್ರೆ ಅದು ನಿಮಗೆ ಇನ್ಕ್ಲೂಡ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಗಾಡಿ ಕಂಡೀಷನ್ ಓಕೆ ಇದೆ, ನಾನು ಚೆಕ್ ಮಾಡಿದ್ದೀನಿ. ಸರ್, ಟೈರಲ್ಲಿ ಎಷ್ಟು ಪರ್ಸೆಂಟ್ ಇದೆ ವೀಕ್ಷಕರಿಗೆ ನೋಡೋಕೆ? ಒಂದು 80% ಆರಾಮಾಗಿದೆ. ಹೊಸ ಟೈರ್ನಾ? ಎಷ್ಟು ದಿನ ಹಾಕ್ಸ್ಬಿಟ್ಟು? ಒಂದು 6 ತಿಂಗಳಾಯ್ತು ಸರ್. ಬಟ್ ಗಾಡಿ ಓಡಿಸಿಲ್ಲ. 1 ತಿಂಗಳು 2 ತಿಂಗಳು ಓಡಿಸ್ಬಿಟ್ಟು ಹಂಗೆ ನಿಂತಿದೆ. ಹೊಸ ಟೈರ್ಗಳು ಹಾಕ್ಸಿದ್ದಾರೆ, ಬಂದು ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ಆಲ್ಮೋಸ್ಟ್ ಅಲ್ಲೆಲ್ಲ ಓಕೆ ಇದೆ. ಬಟ್ ನಿಮ್ಮ ಕಡೆ ಇದೇ ರೀತಿ ಗಾಡಿ ಇದ್ದರೆ, ಈ ಗಾಡಿದೊಂದು ಏನೋ ಒಂದು ಎಕ್ಸಸೈಸ್ ನಿಮಗೆ ಬೇಕಾಗಿದ್ರೆ ಪ್ರತಿಯೊಂದು ಈ ಗಾಡಿದ ಎಕ್ಸಸೈಸ್ ನಾನು ಈ ವಿಡಿಯೋಕ್ಕಾಗಡೆ ಪಿನ್ ಮಾಡಿರ್ತೀನಿ. ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನಿಮಗೆ ಗಾಡಿದು ಏನೋ ಒಂದು ಎಕ್ಸಸೈಸ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲೆಲ್ಲ ಗಾಡಿ ಕಂಡೀಷನ್ ಎಲ್ಲ ಓಕೆ ಇದೆ ಪ್ರತಿಯೊಂದು. ಸರ್, ಇನ್ನೂ ಕಡಿಮೆ ಆಗುತ್ತೆ ರೇಟ್? ಅದೇ ಲೋನ್ ಕ್ಲೋಸಿಂಗ್ ಆದರೆ
ಕ್ಲೋಸಿಂಗ್ ಆದ್ರೆ ಅಷ್ಟೇ ಸರ್ ಕಡಿಮೆ. ಒಂದು 3 ಆಗುತ್ತೆ ಫೈನಲ್. ಹಾಂ 3 ಮಾಡಿ 3 ಲಕ್ಷ ಸಿಗುತ್ತೆ. ಓಕೆ ಓಕೆ. ಬಟ್ ಕಂಡೀಷನ್ ಎಲ್ಲ ಓಕೆ, ಏನು ತೊಂದರೆ ಇಲ್ವಲ್ಲ? ಏನಿಲ್ಲ ಸರ್, ಏನಿಲ್ಲ ತೊಂದರೆ. ಬೇರೆ ಯಾವ್ದಾರು ಕೇಸು ಆ ಥರ ಬೇರೆ ಆ ಥರ ಏನಿಲ್ಲ ಸರ್, ಏನು ಆ ಥರ ಏನಿಲ್ಲ. ನೋಡ್ತಾರೆ ಬೇಕು ಸರ್, ಯಾವುದೇ ರೀತಿ ಕೇಸು ಆ ಥರ ಏನಿದ್ರೆ ಎಲ್ಲ ಪ್ರತಿಯೊಂದು ನೀವು ಕ್ಲಿಯರ್ ಮಾಡಿ ಕೊಡ್ತಾರೆ. ನೀವು ಬಂದು ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ನೀವು ಡೈರೆಕ್ಟಾಗಿ ಬನ್ನಿ, ಮಾತಾಡೋಣ, ಕಡಿಮೆ ಆಗುತ್ತೆ. ಅವರು ಬರ್ತಾರೆ, ನೀವು ಬನ್ನಿ ಲೊಕೇಶನ್ಗೆ. ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕಾದ್ರೆ ವಿಡಿಯೋ ಕಾಲ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಕಾಲ್ ಕೊಟ್ಟು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊಡ್ತೀನಿ. ಸರ್ ಥ್ಯಾಂಕ್ ಯು ಸರ್, ನಮ್ಮ ಮಿಕ್ಸರ್ ನಿಮ್ಮ ಗಾಡಿ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಮಿಕ್ಸರ್ ಈ ವಿಡಿಯೋವನ್ನು ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಟೂರ್ ಗಾಡಿ ತೊಗೊಳ್ಳೋರು ಪ್ಲಾನಿಂಗ್ ಇದ್ದಾರೆ ಅಂತ ವಿಡಿಯೋ ತಪ್ಪು ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಈ ಗಾಡಿ ಬಂದು ತೊಗೊಂತಾರೆ ಅವರು. ಹಾಗೆ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮೊಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಆನ್ಸರ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದುವರಿಸಿ ಸಿಗ್ತೀನಿ. ಧನ್ಯವಾದಗಳು.